ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಶ್ರೀ ಅಭಿಮನ್ಯು ಮಣಿ ಆಯ್ಕೆ. ಬಂಗಾರಪೇಟೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ. ಇಂದು ಕರ್ನಾಟಕ ರಾಜಕೀಯದಲ್ಲಿ ಒಂದು ಪ್ರಮುಖ ಬೆಳವಣಿಗೆಯಾಗಿದೆ. ರಾಷ್ಟ್ರೀಯ ಪಕ್ಷವಾದ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಕರ್ನಾಟಕ ರಾಜ್ಯ ಘಟಕಕ್ಕೆ ನೂತನ ಸಾರಥಿಯ ಆಯ್ಕೆಯಾಗಿದೆ. ಬಂಗಾರಪೇಟೆಯ ಗಂಗಮ್ಮನಪಾಳ್ಯದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ನೂತನ ರಾಜ್ಯಾಧ್ಯಕ್ಷರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಪಕ್ಷವಾದ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಅದರ ಒಂದು ಫೌಂಡರ್ ಆಗಿರ್ತಾರೆ ಶ್ರೀ ಓಂ ಪ್ರಕಾಶ್ ರಾಜ್ಭರ್ ಅಂತ. ಅವರು ಸುಮಾರು 22 ವರ್ಷ ಹಿಂದೆ 25 ವರ್ಷ ಆಗಿರುತ್ತೆ. ಇದನ್ನು UPಯಲ್ಲಿ ಈ ಪಕ್ಷನ ಸಂಸ್ಥಾಪನೆ ಮಾಡಿರ್ತಾರೆ. ಸಂಸ್ಥಾಪನೆ ಆದಮೇಲೆ ಇವತ್ತಿನ ಬೆಳವಣಿಗೆ UP, ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಭಾಗದಲ್ಲೆಲ್ಲ ಕ್ಯಾಬಿನೆಟಲ್ಲಿ ಎಲ್ಲ MLA ಕ್ಯಾಬಿನೆಟಲ್ಲಿ ಇರ್ತಾರೆ. ಈಗ ಪಕ್ಷ ಬಲಿಷ್ಠವಾಗಿ ಬೆಳೆದಿರುತ್ತೆ. ಈ ಪಕ್ಷ ಬಂದು ಬಡವರ ಪರವಾಗಿ ಸಂವಿಧಾನಾತ್ಮಕವಾಗಿ ಏನು ಇವತ್ತು ಬಂದೇನು ನಮ್ಮ ಭ್ರಷ್ಟತನ ಏನಿದೆಯಲ್ಲ ಭ್ರಷ್ಟತನ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಪಕ್ಷ ಇವತ್ತು ಅಧಿಕಾರದಲ್ಲಿ ಬಂದಿದೆ. ಹೀಗಾಗಿ ನನ್ನನ್ನು ಈ ಒಂದು ನಮ್ಮ ಹಿರಿಯ ಯಾರಿದ್ದಾರಲ್ಲ ನಾಯಕರು ನನ್ನನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿನ ಈಗಿನ ವ್ಯವಸ್ಥೆಗಳು ಈಗಿನ ಆಡಳಿತ ಏನು ದುರಾಡಳಿತ ನಡೀತಾ ಇದೆಯಲ್ಲ ಇದ್ರ ವಿರುದ್ಧವಾಗಿ ಇಲ್ಲಿ ಬಂದು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷನ ಇಡೀ ರಾಜ್ಯದಲ್ಲಿ ಪಕ್ಷನ ಬಲಿಷ್ಠಗೊಳಿಸಬೇಕು. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕ್ಷೇತ್ರವಾರು ಇಡೀ ರಾಜ್ಯದ 226 ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳನ್ನ ನಾಮಿನೇಟೆಡ್ ಮಾಡಬೇಕಂತಾನೆ ಈ SB/SP ಪಕ್ಷನ ಇವತ್ತು ರಾಜ್ಯದಲ್ಲಿ ನಾವು ತಂದಿದ್ದೇವೆ. ರಾಷ್ಟ್ರೀಯ ಪಕ್ಷವಾದ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷವಾದ ರಾಜ್ಯಕ್ಕೆ ಪರಿಚಯಿಸಿ ಇವತ್ತೇನು ರಾಜ್ಯಾಧ್ಯಕ್ಷರಾಗಿ ಇವತ್ತು ಪದೋನ್ನತಿಯನ್ನು ಪಡೆದಿರ್ತಾರೆ. ಅವರಿಗೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಶುಭಾಶಯಗಳನ್ನು ಕಾಣದ ಕೈಗಳು ಮಟ್ಟ ತರ್ತಾರೆ. ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ. ಏನು ಮಾಡಬೇಕು ನಾವು ಅವಾಗ? RSS BJP ಇದ್ದಿಲ್ಲ, ಕಾಂಗ್ರೆಸ್ ಅವ್ರು ಮಾಡಿದ್ವಿ. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಬೆಲೆಗೆ ಬಿಡಲ್ಲ, ಕುಳಿತಕ್ಕೆ ನಾವು ಒಳಪಡ್ತೀವಿ. ಹಾಗಾಗಿ ಈ 3ನೇ ಸರಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾವು ಒಟ್ಟಿಗೆ ಎಲ್ಲ ದಲಿತ ಸಂಘಟನೆಗಳು ಸೇರಿ ಕಾಂಗ್ರೆಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟೆ ನಾವು ಅಜೆಂಡಾ ಆಗಿದ್ವಿ. ಆದರೆ ಎಲ್ಲೋ ನಮ್ಮ ಅಣ್ಣ ತಮ್ಮಂದ್ರೆ ಎಡುತ್ತಾರೆ, ಏನೋ ನಮ್ಗೆ ಏನಾದ್ರು ಒಂದು ಮಾಡ್ತಾರೆ, ನಮ್ಮ ಸಂಘಟನೆಗೆ ಏನೋ ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮನದಟ್ಕೊಂಡು ಎಲ್ಲ ನಮ್ಮ ರಾಜ್ಯ ನಾಯಕರುಗಳು ಬಂದು ಈ 3ನೇ ಸರಿ ಈ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಶಾಸಕರು ನಾನು ಖುದ್ದಾಗಿ ನಮ್ಮ ಪತ್ರಿಕೆ ಮಾಧ್ಯಮ ಹೇಳ್ತೀನಿ, ನಾನ್ ಫೈಟರ್, ನಾನು ಒಬ್ಬ ಸಂಘಟನೆ ಹೋರಾಟ ಮುಖಂಡ, ನಾನು ಬಂದು ರಾಜಕಾರಣಿಗೆ ಗುಲಾಮಲ್ಲ ಅಂತ ಹೋರಾಟ ಮಾಡಿಕೊಂಡು ಇವತ್ತು ನಮ್ಮ ಹೋರಾಟದ ನಾಯಕರು ಎಷ್ಟೋ ಜನಕ್ಕೆ ಮನೆ ಇಲ್ಲ, ಮಠ ಇಲ್ಲ. ಇವತ್ತು ನಾವು ಮದುವೆ ಮಾಡ್ಬೇಕಾದ್ರೆ ಸಾಲ ಮಾಡ್ಬೇಕು, ಒಂದು ಹಾಸ್ಪಿಟಲ್ ಹೋದ್ರೆ ಸಾಲ ಮಾಡ್ಬೇಕು. ಆದರೆ ಇವತ್ತಿನ ರಾಜಕಾರಣಿಗಳ ಮನೆಯಲ್ಲಿ ಏನಾದರೂ ಮದುವೆ ಆದ್ರೆ 15 ದಿವಸ ಕಾಲ ಅವ್ರ ಮನೆಯಲ್ಲಿ ಬೆಳಗ್ಗೆ ಟಿಫನ್ನು ಊಟ ಎಲ್ಲ ಮಾಡಿ ಅವ್ರು ಮೋಜು ಮಸ್ತಿ ಆಗಿ ಮದುವೆ ಮಾಡ್ತಾರೆ ರಾಜಾರೋಷವಾಗಿ. ಎಲ್ಲಿಂದ ಬರುತ್ತೆ ಈ ದುಡ್ಡು? ಎಲ್ಲ ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ನಮ್ಮ ದುಡ್ಡಲ್ಲಿ ಅವ್ರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಎಕರೆಗಟ್ಟಲೆ ಅವರು ಜಮೀನು ಮಾಡ್ಕೊತಾರೆ, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಬಡವ್ರ ಕಡೆ ಏನಾದರೂ ಅವರು ಒಳಗೆ ತೋರಿಸ್ತಾ ಇದ್ದಾರಾ? ಬರೀ ಹೇಳಿಕೆಗಳು ಕೊಡ್ತಾರೆ, ನಾವು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಆದ್ರೂ ಯಾವುದನ್ನು ಬಂದು ಇದು ಕೆಲಸಕ್ಕೆ ಬರ್ತಾ ಇಲ್ಲ. ಇದು ಮಾಡ್ತಾರೆ ಏನಂದ್ರೆ ಎಲ್ಲೇ ನೋಡಿದ್ರೂ ಒಂದು ಮರ ನೋಡಿದ್ರೆ ಕಡ್ದಾಕಿ ಮಾರಾಕೋದು, ಒಂದು ಹಳೆ ಬಿಲ್ಡಿಂಗ್ ಇದ್ರೆ ಅದನ್ನ ಕೆಟ್ಟು ಬಿಡೋದು, ಹೊಸ ಬಜೆಟ್ ಹಾಕೊಂಡು ಹಾಕೋದು. ಅವರು ಕೊಡ ತುಂಬ್ತಾ ಹೊರತು ಯಾರಾದ್ರೂ ಬಡವ್ರು ಕೊಡ ತಿಂತ ಇದೆಯಾ? ಇವತ್ತು ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡು ಇವತ್ತು ಯಾರು ಒಂದು ನೆಮ್ಮದಿಯಾಗಿಲ್ಲ. ಅವನು ಚಿಕನ್ ಮಾರೋನಾಗ್ಲಿ, ಮಟನ್ ಮಾರೋನು, ತರಕಾರಿ ಮಾರೋ, ಸೊಪ್ಪು ಮಾರೋರು ಯಾರಾದ್ರೂ ಒಬ್ಬರು ನೆಮ್ಮದಿಯಾಗಿದ್ದಾರಾ? ಇಲ್ಲ. ಹಂಗಾಗಿ ಇವತ್ತಿನ ದಿವಸ ನಮ್ಮದೇ ಆದಂಥ ಪಕ್ಷ ಅಂದರೆ ಕರ್ನಾಟಕ ರಿಪಬ್ಲಿಕನ್ ಸಂಘ ಆಗ್ಬೋದು, BSP ಆಗ್ಬೋದು, ಈ ಥರ ಒಂದು ಸಂಘಟನೆಗಳಲ್ಲಿ ಈ ಒಂದು ಪಕ್ಷ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಉದಯವಾಗಿದೆ. ರಾಜ್ಯದಲ್ಲಿ ನಾವೆಲ್ಲ ಕೂತು ಮಾತಾಡಿದ್ವಿ. ಈ ರಾಜ್ಯದಲ್ಲಿ ಈಗ ನಮ್ಮ ಮನಸ್ಸಿಗೆ ಇಲ್ಲಿನ ರಾಜಕಾರಣ ಏನು ನಡೀತಾ ಇದೆಯಲ್ಲ, ಇದು ನನ್ನ ಮನಸ್ಸು ಮಂದಂಟಾಗಿ ಮೊದಲನೇದಾಗಿ ನಮ್ಮ ಒಂದು ರಾಜ್ಯದ ಕೋಲಾರ ಡಿಸ್ಟಿಕ್ಕು, ಬಂಗಾರಪೇಟೆ ತಾಲೂಕು ನಮ್ಮ ಮದರ್ ಡಿಸ್ಟಿಕ್ ಆಗಿರುತ್ತೆ. ಬಂಗಾರಪೇಟೆ ತಾಲೂಕಿಂದನೇ ಮೊದಲನೇ ಹೆಜ್ಜೆ ಮಾಡೋಣ ಅಂತೇಳಿ ಇಡೀ ಬೆಂಗಳೂರು ಕಾರ್ಯಕ್ರಮನ ಸ್ಟಾಪ್ ಮಾಡಿ ಮೊದಲನೇದಾಗಿ ಬಂಗಾರಪೇಟೆ ತಾಲೂಕಲ್ಲಿ ಮೊದಲನೇ ಕಾರ್ಯಕ್ರಮ, ಮೊದಲನೇ ಹೆಜ್ಜೆ ಇಟ್ಟು ಮುಂದಿನ ಹೆಜ್ಜೆಗಳು ರಾಜ್ಯ ವ್ಯಾಪ್ತಿಗೆ ಸಂಚಾರ ಮಾಡೋಣ ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸಂಪೂರ್ಣವಾಗಿ ಇದು ಬಡವರ ಪಕ್ಷ. ನಮ್ಮಲ್ಲಿ ಓಟು ನೋಟು ಕಾನ್ಸೆಪ್ಟ್ ಇಲ್ಲ. ಜನ ನಮ್ಮನ್ನು ಬೆಂಬಲಿಸಲಿ,
ಜನಕ್ಕೆ ಏನು ಸಂವಿಧಾನಬದ್ಧವಾಗಿ ನಾವು ಸೇರಬೇಕೋ ನಾವು ಅದನ್ನು ನಮ್ಮ ಆಶೆಗಳನ್ನ ನಾವು ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಅನ್ನೋ ಕಾಯಿಲೆಗೆ ಒಳಪಟ್ಟಿರೋ ವ್ಯಕ್ತಿ ಇರೋದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮ ಪೇಷಂಟ್. ಈಗ ಅವ್ರು ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಮಾಡಬೇಕಲ್ವ, ಅದು ನಮ್ಮ ಪಕ್ಷ ವಹಿಸ್ಕೊಂಡಿದ್ದೇನೆಂದರೆ ಬಂಗಾರಪೇಟೆಯಲ್ಲಿರೋ ಪೇಷಂಟ್ ಏನಿದೆಯಲ್ಲ ಆ ಪೇಷಂಟ್ ಕಾಯಿಲೆನ ಶುದ್ಧೀಕರಿಸೋಣ ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಬಂಗಾರಪೇಟೆಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಎರಡನೇಗೆ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇತರ ಜಿಲ್ಲೆಗಳಿಂದಲೂ ಸುಮಾರು ಜನ ಬಂದು ನಮಗೆ ಅಭಿನಂದಿಸಿದ್ದೇವೆ. ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಸಹ ಈ ಪಕ್ಷವನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಪಕ್ಷದ ಕೈ ಜೋಡಿಸಿ ಎಲ್ಲ ತಮ್ಮ ಒಂದು ಗ್ರಾಮ ಪಂಚಾಯತಿಯಿಂದಲೂ ಸಹ ಕ್ಷೇತ್ರವಾಗುವಂತೆ ಎಲ್ಲ ನಾಮಿನೇಟೆಡ್ ಪರ್ಸನ್ಸ್ ಆಗಿ ಎಲೆಕ್ಷನ್ ಚುನಾವಣೆಯಲ್ಲಿ ಭಾಗವಹಿಸಿ ಮುಂದಿನ ದಿನದಲ್ಲಿ ನಮ್ಮ ಒಂದು ರಾಜ್ಯವನ್ನು ಬಲಿಷ್ಠಗೊಳಿಸಿ ಯಶಸ್ವಿ ಕಾಣೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.